ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ. ನಾನಿವತ್ತು ಸೋಪ್ ಬೇಸಿಂದ ಹೋಮ್ ಮೇಡ್ ನೀಮ್ ಸೋಪ್ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು. 1 kgಯಷ್ಟು ನಾನು ಸೋಪ್ ಪೇಸ್ಟ್ನ ಆನ್ಲೈನಲ್ಲಿ ತರಿಸಿ ಇಟ್ಕೊಂಡಿದ್ದೆ. ನಾನೀಗ ಅರ್ಧ kgಯಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡಿಮೆ ರೇಟಲ್ಲೇ ಸಿಗುತ್ತೆ ಸೋಪ್ ಪೇಸು. ಆನ್ಲೈನಲ್ಲಿ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಯಾವ್ದು ಆನ್ಲೈನಲ್ಲಾದರೂ ತರಿಸ್ಕೊಬೋದು. ಇದನ್ನು ನೋಡಿ ಸ್ಟೀಲ್ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದು ಸ್ಟೀಲ್ ಪಾತ್ರೆಯಲ್ಲಿ 1/4 ಭಾಗದಷ್ಟು ಆಗಿದೆ. ಹಾಗೆ ಬೇವಿನ ಎಲೆಗಳನ್ನ ನಾನು ಮೊದಲೇ ಬಿಡಿಸಿಟ್ಕೊಂಡಿದ್ದೆ. ಫ್ರೆಶ್ ಆಗಿದೆ ಬೇವಿನ ಎಲೆಗಳು. ಇದನ್ನು ನಾನು ತೊಳೆದುಬಿಟ್ಟು ರುಬ್ಕೊಳೋದಕ್ಕೆ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದು ನಾನು ನೀರು ಹಾಕ್ಕೊಂಡು ರುಬ್ಕೊತಾ ಇಲ್ಲ, ಹಾಗೇ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟನ್ನು ಹಾಕ್ಕೊಂಡಾದ್ಮೇಲೆ 3 ಟೇಬಲ್ ಸ್ಪೂನು ಪ್ಯೂರ್ ಕೊಕೊನಟ್ ಆಯಿಲ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ಕೊಕೊನಟ್ ಆಯಿಲ್ನ ಬಳಸಿದ್ದೀನಿ. ಮಾಡೋ ಅಂಥವ್ರು ಯಾವುದು ಮನೇಲಿರುತ್ತೋ ಆ ಕೊಕೊನಟ್ ಆಯಿಲ್ನೇ ಬಳಸ್ಬೋದು. 1 ಟೇಬಲ್ ಸ್ಪೂನು ನಾನು ಕೊಬ್ಬರಿಯಿಂದ ಎಣ್ಣೆ ಮಾಡಿರೋ ಅಂಥ ಕೊಕೊನಟ್ ಆಯಿಲ್ನ ಬಳಸಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಮಾಡಿ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಜಾಲರಿಗೆ ಹಾಕ್ಕೊಂಡು ರಸನ ಈ ಥರ ಸ್ಪೂನಿಂದ ಪ್ರೆಸ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಇಷ್ಟ ಆಗಿದೆ. ಸೋಪ್ ಪೇಸ್ಟ್ನ ನಾನು ಒಂದು ಸ್ಟೀಲ್ ಬಾಣಲಿಯಲ್ಲಿ ನೀರು ಹಾಕಿ ಅದ್ರ ಮೇಲೆ ಇದು ಸ್ಟೀಲ್ ಪಾತ್ರೆನ ಇಟ್ಟು ಕರಗಿಸ್ತಾ ಇದ್ದೀನಿ. ಇದಕ್ಕೆ ನಾನು 6 ವಿಟಮಿನ್ನು ಈ ಕ್ಯಾಪ್ಸೂಲ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೆ ನಾನು ಪೂರ್ತಿ ಹಾಕೋದನ್ನು ತೋರಿಸಿಲ್ಲ. ಇದನ್ನು ಬೇವಿನ ರಸ ತೆಗೆದಿದ್ನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವಿಟಮಿನ್ ಈ ಕ್ಯಾಪ್ಸೂಲ್ನ. ಇದನ್ನು ನೋಡಿ ಬಿಸಿಯಲ್ಲಿ ಪೂರ್ತಿಯಾಗಿ ಕರಗಬೇಕು. ಇದು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು, ಫುಲ್ ಜೋರಾಗಿ ಇಟ್ಟಿಲ್ಲ. ಈ ಥರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಬೋದು. ನೋಡಿ, ಫುಲ್ಲು ಕರಗಿದೆ. ಅದಾದಮೇಲೆ ನಾನಿಲ್ಲಿ ಇದು ಬೇವಿನ ರಸದ ತೆಗೆದಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು. ನಾನಿದು ಸೆಕೆಂಡ್ ಟೈಮ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಸೋಪ್ ಮೋಲ್ಡ್ನ ತರಿಸಿಟ್ಟಿದ್ದೆ ಮೊದಲೇ, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೋಡಿ ಎಲ್ಲ ಸೋಪ್ ಮೋಲ್ಡಿಗೆ ಹಾಕ್ಕೊಂಡು ಮೇಲೆ ನೊರೆ ಇರೋದನ್ನು ತೆಗಿಬೋದು. ಈ ಥರ ಸ್ಪೂನಿಂದ ತೆಗಿತಾ ಇದ್ದೀನಿ. ನಿಮಗೆ ಸೋಪ್ ಮೋಲ್ಡ್ ಇಲ್ಲ ಅಂದರೆ ಮನೆಯಲ್ಲೇ ಯಾವುದಾದ್ರೂ ಸ್ಟೀಲ್ ಬಾಟ್ಲು, ಪ್ಲಾಸ್ಟಿಕ್ ಡಬ್ಬಗಳು ರೌಂಡ್ ಶೇಪಲ್ಲಿ, ಸ್ಕ್ವೇರ್ ಶೇಪಲ್ಲಿದ್ದರೆ ಅದಕ್ಕೆ ಹಾಕಿ ಮಾಡ್ಬೋದು. ಇದನ್ನು ನಾನು 2 ರಿಂದ 3 ಅವರ್ ಬಿಟ್ಟಿದ್ದೆ. ನೋಡಿ, ರೆಡಿಯಾಗೋಯಿತು ಸೋಪು. ತೆಗಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ.
ಈಸಿಯಾಗಿ ಮಾಡ್ಬೋದು. ನೋಡಿ ಫುಲ್ ತೋರಿಸ್ತಾ ಇದ್ದೀನಿ, ನೀಟಾಗಿ ಚೆನ್ನಾಗಿ ಬಂದಿದೆ. ಮನೆಯಲ್ಲೇ ಮಾಡುವಂಥವ್ರು ಟ್ರೈ ಮಾಡ್ಬೋದು. ಇದನ್ನು ನೋಡಿ ಕೈ ತೊಳ್ಕೊಂಡು ಕೂಡ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.